ಈಗರೇ ಮಳೆ ಆಗ್ಯದ್ರಿ. ರೀಸೆಂಟಾಗಿ ಭಾಳ ದಿನ ಏನು ಆಯ್ಲಿಲ್ಲ ರೀ, ನಿನ್ನೆ ಮಳೆ ಆಗ್ಯದ. ಇವತ್ತು ನೋಡ್ಬೋದು ರೀ ನೀವು ಹಾಗೆ ನಾವು ಕೋಬಟ ಟ್ರ್ಯಾಕ್ಟ್ರಲ್ಲೇ ಸಾಲು ಬಿಡಾಕತ್ತೀವಿ ರೀ ಹತ್ತಿ ಹಚ್ಚಕ್ಕಲಾಗ. ಈಗ ತಾರೀಕು ಎಟ್ಟದಪ್ಪ ಇವತ್ತು ಅನ್ಬೇಕಾರೆ ರೀ, ಇವತ್ತು ತಾರೀಕು ಜುಲೈ 21 ರೀ. ಸಾಲು ಬಿಡಾಕತ್ತೀವಿ ಜುಲೈ 21ಕ್ಕೆ ರೀ. ಯಾಕಂದ್ರೆ ಜೂನ್ 1ಕ್ಕೆ ಹಚ್ಚೋದಿತ್ತು ಹತ್ತಿ. ಆ್ಯಕ್ಚುಲಿ ಹೇಳ್ಬೇಕಾರೆ ಜೂನ್ 1ಕ್ಕೆ ಹಚ್ಬೇಕಾರೆ ಹತ್ತಿ. ಅಂದ್ರೆ ಜೂನ್ 15 ಎಷ್ಟು ರೀ, ಜೂನ್ 10 ಹಿಡ್ಕೊಂಡು 15 ತನಕ ಹಚ್ಬೋದು ರೀ ಅದ್ರೊಳಗೆ. ಅದ್ರ ಮ್ಯಾಗಾದ್ರೆ ಸ್ವಲ್ಪ ಯಾಕಂದ್ರೆ ಮುಂದೆ ಬೇಸಿಗೆ ಬಂದು ಸಿಗ್ತಿರೋದು ಕುಡ್ಡು ಹೊಡಿತೀರಿ ಕಾಯಿ. ಈಗ ರೀಸೆಂಟಾಗಿ ಈಗ ಹಚ್ಚಾಕತ್ತೀವಿ. ಈಗ ಹಚ್ಚಿದ್ರೆ ಮತ್ತು ಯಾವಾಗ ನಮಗೆ ಬರ್ತಾನೋ ನನಗೆ ತಿಳಿಯಲ್ಲ ಆಗ್ಯದ್ರಿ. ಕಾಯಿ ಆಗ್ತದೋ ಏನು ಹತ್ತಿ ಆಗ್ತದೋ ಆಗಲ್ಲ ಅನ್ನೋದು ಗೊತ್ತಿಲ್ಲ ರೀ. ಅಂದರೂ ಟ್ರೈ ಮಾಡಿ ಹಚ್ಚಾಕತ್ತೀವಿ ರೀ. ಮಂಡ ಧೈರ್ಯ ಮಾಡಿ ಗಿಸಿಂದ್ರೆ ಆ್ಯಕ್ಚುಲಿ ಏನು ಮಾಡ್ಬೇಕಾದ್ರೆ ಮಳಿನೇ ಇಲ್ಲಲ್ಲ ರೀ. ಹ್ಯಾಂಗೆ ಮಾಡೋದು ಹೇಳ್ರಿ, ಮಳಿನೇ ಅನ್ನೋದು ಇದ್ದಿದ್ದಿಲ್ಲ. ಈಗ ಒಂದು ವಾರ ಐತ್ರಿ, 2-3 ದಿನ ಮಳೆ ಆಗ್ಲಕತ್ತ ರೀ. ಚಂದ ನೋಡ್ಬೋದ್ರಿ ನೀವು. ಮಳೆ ಆಗ್ಯದ್ರಿ. ಎಷ್ಟು ಬಟ್ಟು ತೊಯ್ದ್ರೆ ಕಂಡಾಡಿ ತೊಯ್ದಿಲ್ಲ ರೀ. 4 ಬಟ್ಟು ತೊಯ್ದು ನೋಡ್ರಿ ತೊಯ್ಯದೆ. ನೋಡ್ಬೋದ್ರಿ ಮಣ್ಣು ಹೆಂಗದ. 4 ಬಟ್ರಿ ಖರೆ. ನನಗೆ ರೀ ಭಾಳ ಅಂದ್ರೆ ಭಾಳ ಮನ್ಸಿಗೆ ನಾವು ಹೋಗ್ಬಿಟ್ಟು ಕಬ್ಬು ಇಟ್ಟು ಒಣಗಿತ್ತು ನಮ್ಮದು. ನೀವು ನೋಡ್ಬೇಕ್ರಿ, ನಿಮ್ಗೆ ಕಬ್ಬು ಸುದ್ದಿ ತೋರಿಸ್ತೀನಿ ನೋಡ್ರಿ ನೀವು ಎಷ್ಟು ಒಣಗ್ಯದ ಈಗ ರೀ. ಪೂರ ಒಣಗಿ ಬೆಳ್ಳಗಾಗಿ ಹೋಗ್ಯದ ನೋಡ್ರಿ. ಈಗ ಏನು ಮಾಡೋದು ಹೇಳ್ರಿ. ಹಿಂಗಾದ್ರೆ ರೈತರ ಪರಿಸ್ಥಿತಿ ಭಾಳ ಗಂಭೀರ ರೀ. ಮಳೆ ಬರ್ಬೇಕು ರೀ, ಮಳೆ ಇರ್ಬೇಕು ಸಿಕ್ಕಾಪಟ್ಟೆ ನಮಗೆ. ಏನು ಮಳೆ ಜರ ಹೆಚ್ಚಾದ್ರೆ ಏನೋ ರೈತಗೆ ಮಳೆ ಹೆಚ್ಚಾದ್ರೆ ದಕ್ಕಿತ್ರಿ. ಖರೆ ಕಮ್ಮಿ ಆದ್ರೆ ಎಲ್ಲನೂ ನಾಶನೇ ನೋಡ್ರಿ. ಕಮ್ಮಿ ಆದ್ರೆ ಬರಗಾಲ ಘೋಷಣೆ ಲೆಕ್ಕಿಗಿರಿ. ಯಾಕಂದ್ರೆ ನಮ್ಮ ತಾಲೂಕಿನಾಗ ರೀ ಫುಲ್ ಸ್ಟ್ರೈಕ್ ನಡೆದದ ರೀ. ಅಲ್ಲಿ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಬರಗಾಲ ಘೋಷಣೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ರೀ. ಈ ಸುಮಾರು ಏನೂ ಇಲ್ಲ ಅಂದ್ರೂ ಈಗ ಒಂದು 2 ತಿಂಗಳು ಐತ್ರಿ ನಮ್ಗೆ ಮಳೆ ಇಲ್ಲ. ಏನೋ ಒಂದು ಅಲ್ಪ ಸ್ವಲ್ಪ ರೀ ಆಗ್ತದಂದ್ರೆ ಅದನ್ನೂ ಇದ್ದಿದ್ದಿಲ್ಲ. ಈಗ ಸ್ವಲ್ಪ ಆಗ್ಯದ್ರಿ. ಈಗ ಮಂಡ ಧೈರ್ಯ ಮಾಡಿಸಿ ಹತ್ತಿ ಹಚ್ಚಬೇಕು ಅಂತಂದು ನಾವು ಅಲ್ಲಿತ್ತೀವಿ. ಹಿರಿಯರಿಗೆ ಕೇಳಿದ್ರೆ ಈಗ ಹತ್ತಿ ಹಚ್ಚಿಗಿಸಿದ್ರೆ ನೀ ಯಾವತ್ತು ತೊಗೊಳಮಪ್ಪ ಬೆಳೆ ಎಲ್ಲಗತ್ತಾರೆ ರೀ. ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ತಿಳಿಯಲಾಗ್ಯದ. ನೀವೇನು ನಿಮ್ಮ ಅನಿಸಿಕೆ ಏನು ಅನ್ನಿಸ್ತೀರಿ? ಹತ್ತಿ ಹಚ್ಚಬೇಕು ಹಚ್ಚಬಾರ್ದು ಅನ್ನೋದು ನನಗೆ ಹೇಳ್ರಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಇದು ಹೊಡ್ಲಿಗತ್ತನ್ರಿ ನಮ್ಮ ಅಣ್ಣ. ಯಾಕಂದ್ರೆ ದೊಡ್ಡ ಟ್ರ್ಯಾಕ್ಟರ್ ಆದ್ರೆ ಮತ್ತೆ ಜರ ಹೆಚ್ಚಿಗೆ ಇದು ಆಗ್ತದೆ ರೀ, ಬಿರುಸಾಗ್ತದಂದು ಈ ಗಾಡೀಲಿ ಹೆಚ್ಚಾಕತ್ತೀವಿ ನೋಡ್ರಿ. ಸಾವ್ಕಾಸ ಸಾವ್ಕಾಸ ಹತ್ತಲ್ಲ ಅಣ್ಣ, ಅದು ಸಾವ್ಕಾಸ ಹತ್ತು ಹೊಡೆದೇವ ಹತ್ತಣ್ಣ. ಸ್ವಲ್ಪ ಹಿಂದಕ್ಕೊಲ್ಲಣ್ಣ. ಹಾಂ ಹೊಲಿ ಏನು ಡ್ರೈವರ್ ಅಣ್ಣ ನೀ ಸ್ವಲ್ಪ ತಿಂಡಿಯಪ್ಪ. ಆಯ್ತು ಕಟ್ ಹೊಡ್ಕೊಂಡು ಹೋದಿನಿ. ಹೊಲಿ ಅಬ್ಬಾ ಬರೀ ಕೂದಲು ಎಳಿ ಏಟು. ಆ ಗಾಡಿನೇ ಬಸ್ ಬ್ಯಾಂಕ್ರಿ ಅಣ್ಣ. ಬರೀ ಒಂದು ಕೂದಲು ಎಳಿ ಏಟದು ಹೊರ ತಂದು ನೋಡ್ರಿ ಅಣ್ಣ, ಜರ ಟಚ್ ಮಾಡ್ಲಾರ್ದಂಗೆ. ಹಾಂ ಹೋಲಿ ಇಟ್ಟು ಸಾಕು ನಡೀತಟ್ಟು. ನೋಡ್ರಿ ಹತ್ತಿ ಸಾಲ ಇದು ಇನ್ನೊಂದು ಸ್ವಲ್ಪ ತೇಲ್ ಮಾಡ್ಬೇಕು, ಗುಮ್ ಮಾಡ್ಬೇಕು ಹೇಳ್ರಿ ನನಗೆ. ನೀವು ಅಂತಿರ್ಬೇಕು ಏನೋ ಅಣ್ಣ ನೀನು ಹೊಲ ನಿನಗೆ ಗೊತ್ತಿಲ್ಲ, ನೀ ಹ್ಯಾಂಗೆ ಮಾಡಿದ್ದು ನೋಡ್ತಾ ಅಂತಿರ್ಬೇಕು ರೀ. ಹೆಂಗೆ ಆಗ್ತದೆ ರೀ ಹತ್ತಿ ಅಂದ್ಕೊಳಕ್ಕೆ ನಾವೀಗ 5-6 ವರ್ಷ ಇದ್ರೆ ಬರೀ ಕಬ್ಬ ಹತ್ತಿ ಜಾಸ್ತಿ ಹಾಕಿಲ್ಲ ರೀ. ನಾವು ಮೊದಲು ಹಾಕ್ತಿದ್ದೇವೆ ಹತ್ತಿ, ಎಲ್ಲ ಲಾಸ್ ಆಗಿದ್ದೇವೆ ರೀ ಹತ್ತಿದಾಗ. ಈಗ ಮತ್ತೆ ಹೊಳ್ಳೆ ಹತ್ತಿನೇ ಹಾಕ್ಲಕತ್ತೀವಿ. ಏನು ಆಗ್ತದೆ ಗೊತ್ತಿಲ್ಲ ರೀ. ಇಲ್ಲರಿ ಕಬ್ಬು ಹಚ್ಚಿ ನೋಡ್ರಿ 2-3 ತಿಂಗಳು ಐತೆ. ನೀವು ಈಗ ಹೇಳಿದಲ್ರಿ ಮಣ್ಣು ನೋಡಿದೆ ಹೊಲಕ್ಕೆ ಕಬ್ಬು ಹಚ್ಚಿ ನೋಡ್ರಿ ತಂದಿಕ್ಷೆ ಹಚ್ಚೋದು ಅಂತ ಹೇಳಿದಲ್ರಿ. ಕಬ್ಬು ಹಚ್ಚಿ ನೋಡ್ರಿ ಇದು ಹ್ಯಾಂಗೆ ನಟದ ನೋಡ್ರಿ ಕಬ್ಬಗ. ಇದು ಗೇಣಿ ಒಂದು ಹಚ್ಚಿ ನೋಡ್ರಿ, ಒಂದು ಗೇಣಿ ಒಂದು ಹಚ್ಚಿನ ರೀ ಕಬ್ಬ. ಚಂದ ನಟದ್ರಿ. ಖರೆ ಮಳೆ ಇದ್ದಿದ್ದಿಲ್ಲ. ಈಗ ರೀಸೆಂಟಾಗಿ 2-3 ದಿನ ಮಳೆ ಆಗ್ಯದ್ರಿ. ಚಲೋ ಆಗ್ಯದ. ಅದೆಲ್ಲ ಇದಟ್ರನ ಮಳೆ. ಖರೆ ಹುಲ್ಲಂತೂ ಸಿಕ್ಕಾಪಟ್ಟೆ ಅದ್ರಿ ಹೊಸ ಮಣ್ಣಿಗೆ. ಎಲ್ಲರಿಗೆ ಹೇಳ್ತೀನಿ ನೋಡ್ರಿ, ಯಾರು ಹೊಸ ಮಣ್ಣು ಹೊಡೆಸ್ತಿರಲ್ಲ ದಯವಿಟ್ಟು ಯಾರು ಹೊಸ ಮಣ್ಣು ಯಾರು ಹೊಡಿಸಿರಲ್ಲ ಅವ್ರು ದಯವಿಟ್ಟು ನಾವೊಂದು ಇನ್ನೊಂದು ಹೇಳ್ತೀನಿ ರೀ, ಕಬ್ಬು ಹಚ್ಚಕ್ಕೆ ಹೋಗ್ಬಿಡ್ರಿ. ಮತ್ತೊಂದು ಬೆಳೆ ಮಾಡಿರಿ, ಖರೆ ಕಬ್ಬು ಹಚ್ಚಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಹುಲ್ಲು ಏಟಾಗ್ಯದಾಗ ಜೇಕ್ ಅಂತಾರೆ ಇದಕ್ಕೆ ನಮ್ಮ ಕಡೆ ಜೇಕ್ ರೀ. ಇದು ಭಾಳ ಅಂದ್ರೆ ಭಾಳ ಹುಲ್ಲಾಗ್ಯದ ರೀ. ಖರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ ನಾ ಹೆಂಗೆ ಹತ್ತಿದು ಏನೇನೋ ಮೇಂಟೆನ್ಸ್ ಮಾಡ್ತೀನಿ. ಮತ್ತು ಚಲೋ ಬರ್ತದೆ ಬೆಳೆ, ಏನು ಸುಮಾರು ಬರ್ತದೆ ನೋಡಿಸಿಂದ್ರೆ ಹೇಳ್ತೀನಿ ರೀ ನಿಮ್ಗೆ. ಈಗ ನಾಳೆ ನಾಡ್ದು ಹಚ್ಚೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ಫುಲ್ ವಿಡಿಯೋ ಹೆಂಗೆ ಇರ್ತದೆ ನಂದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಆ್ಯಂಡ್ ಏನು ಅನ್ಬೇಕು ನನಗೆ ಗೊತ್ತಾಗಲ್ಲ. ಟಾಟಾ ಬೈ ಬೈ, ಲವ್ ಯು ಗೈಸ್.